ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಏನು ಇವಳು ದೇವ್ರ ಮುಂದೆ ಕುತ್ಕೊಂಡು ಬ್ಲಾಗ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಮಗೆ ವಿಶು ಹಬ್ಬ, ಅಂದರೆ ನಮಗೆ ಇದು ಹೊಸ ವರ್ಷ. ಯುಗಾದಿ ಹೇಗೆ ಹೊಸ ವರ್ಷ ಆಗಿ ಆಚರಣೆ ಮಾಡ್ತೀವಿ, ಹಾಗೆ ಇದು ಕೂಡ ನಾವು ಹೊಸ ವರ್ಷ ಆಗಿ ಆಚರಣೆ ಮಾಡ್ತೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೃಷ್ಣನ ಕೂರಿಸಿದ್ದೀವಿ, ವೆರೈಟಿ ಫ್ರೂಟ್ಸ್ ಇಟ್ಟಿದ್ದೀವಿ, ವೆಜಿಟೇಬಲ್ಸ್ ಇಟ್ಟಿದ್ದೀವಿ, ದವಸ ಧಾನ್ಯಗಳು, ಹಾಗೆ ಸ್ವಲ್ಪ ಒಡವೆಗಳು, ಹಣ ಎಲ್ಲ ಇಟ್ಟು ಇಷ್ಟು ನೀಟಾಗಿ ದೀಪ ಎಲ್ಲ ಹಚ್ಚಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ನಮ್ಮ ಹಬ್ಬದ ಸ್ಪೆಷಾಲಿಟಿ. ನಾವು ಏನು ಮಾಡ್ತೀವಿ ಅಂದರೆ, ಬೆಳಗ್ಗೆ ಇದು ರಾತ್ರಿ ಎಲ್ಲ ನೀಟಾಗಿ ತಯಾರು ಮಾಡಿ ಇಟ್ಟಿರ್ತೀವಿ. ಯಾರಾದರೂ ಒಬ್ಬರು ತಯಾರು ಮಾಡಿ ಇಟ್ಟಿರ್ತಾರೆ. ಮಾರ್ನಿಂಗ್ ಏನು ಮಾಡ್ತಾರೆ, ಎಲ್ಲರೂ ಮಲಗಿರ್ತಾರೆ. ಎದ್ದ ತಕ್ಷಣ ನಾವು ಬಂದು ಇದನ್ನ ನೋಡಬೇಕು. ಇದನ್ನ ಕಣಿ ಅಂತ ಹೇಳ್ತೀವಿ. ಕಣ್ಣು ಮುಚ್ಕೊಂಡು ಬಂದು ಇದನ್ನ ತೋರಿಸ್ತಾರೆ. ಅದೆಲ್ಲ ಬ್ಲಾಗ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಅದು ಬರ್ತಾ ಹೋಗುತ್ತೆ, ನೀವು ನೋಡ್ಬೋದು. ಮತ್ತು ಇದರಲ್ಲಿ ಏನು ನಮಗೆ ಈ ಹಬ್ಬದಲ್ಲಿ ಏನು ಅಂದರೆ, ನಮಗೆ ಹಿರಿಯರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಕಣಿ ಎಲ್ಲ ನೋಡಿ ಫುಲ್ ಫ್ರೆಶ್ ಅಪ್ ಆಗಿ ಬಂದು ಹಿರಿಯರ ಕಾಲಿಗೆ ಬಿದ್ದು ನಾವು ಆಶೀರ್ವಾದ ತಗೊಳ್ಳೋದೇ ಈ ಹಬ್ಬದ ಮುಖ್ಯ ಉದ್ದೇಶ ಆಗಿರುತ್ತೆ. ಇವಾಗ ನಾವು ಆಲ್ರೆಡಿ ಕಾಲಿಗೆಲ್ಲ ಬಿದ್ದು ದುಡ್ಡೆಲ್ಲ ತಗೊಂಡಾಗಿದೆ, ಅಲ್ಲಿ ಆಶೀರ್ವಾದನೂ ಸಹ ತಗೊಂಡಾಗಿದೆ. ಇವಾಗ ನಾವು ಟೆಂಪಲಿಗೆ ಹೊರಟಿದ್ದೀವಿ. ಹಬ್ಬ ಅಲ್ವಾ? ಹಬ್ಬ ಅಂದರೆ ದೇವಸ್ಥಾನಕ್ಕೆ ಹೋಗಲೇಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಒಂದು ರೌಂಡ್ ಬಂದು ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ, ಇವಾಗ ನಾನು ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತೀನಿ. ಬನ್ನಿ. ಅಮ್ಮ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಕಣಿಗೆ ದೀಪ ಹಚ್ಚಿ ಹಾಗೆ ದೇವ್ರನ್ನ ಪೂಜೆ ಮಾಡಿದರು. ಫಸ್ಟು ಕಣಿ ತೋರಿಸಿದ್ದು ಅಚ್ಚನಿಗೆ, ಯಾಕಂದರೆ ಅಚ್ಚ ಅಂಗಡಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅಚ್ಚ ಕಣಿ ನೋಡಿಬಿಟ್ಟು ಫ್ರೆಶ್ ಆಗಕ್ಕೆ ಹೋದರು. ಅಷ್ಟೊತ್ತಿಗೆ ಮಿಥುನಿಗೂ ಸಹ ಬೇಗ ಎದ್ದೊಳಿಸಿ ಕಣಿ ತೋರಿಸಿದ್ರು, ಯಾಕಂದರೆ ಮಿಥುನು ವರ್ಕ್ ಹೋಗಬೇಕಾಗಿತ್ತು. ಹಾಗಾಗಿ ಅದಾದಮೇಲೆ ಪ್ರಮೋದ್ ಅವ್ರನ್ನ ಕರ್ಕೊಂಡೋಗಿ ಕಣಿ ತೋರಿಸಿದ್ರು. ಪ್ರಮೋದ್ ಅವರು ಕಣಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ದೇವ್ರ ರೂಮಿಗೆ ಹೋಗಿ ದೇವರಿಗೂ ನಮಸ್ಕಾರ ಮಾಡ್ಕೊಂಡು ಬಂದರು. ಅದಾದಮೇಲೆ ನನಗೆ ಎದ್ದೊಳಿಸ್ಬಿಟ್ಟು ಅಮ್ಮ ಕಣಿ ತೋರಿಸಿದ್ರು. ನಾನು ಕೃಷ್ಣ ಮುಂದೆ ನನ್ನಲ್ಲಿರೋ ಬೇಡಿಕೆಗಳನ್ನೆಲ್ಲ ಬೇಡ್ಕೊಂಡೆ. ಹಾಗೆ ದೇವ್ರ ರೂಮಿಗೆ ಹೋಗಿ ದೇವ್ರ ಹತ್ರನೂ ಪ್ರಾರ್ಥನೆ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ಅಚ್ಚ ಫ್ರೆಶ್ ಅಪ್ ಆಗಿ ಬಂದರು. ಆಗ ಅಮ್ಮನಿಗೆ ಆಶೀರ್ವಾದ ಮಾಡಿದರು. ಅದಾಗಿ ನೆಕ್ಸ್ಟು ಪ್ರಮೋದವರು ಮನೆಯಲ್ಲಿ ನೆಕ್ಸ್ಟ್ ದೊಡ್ಡವರಲ್ಲ, ಹಾಗಾಗಿ ಪ್ರಮೋದವರು ಪ್ರಾರ್ಥನೆ ಮಾಡಿಕೊಂಡ್ರು. ಮಿಥುನು ಸ್ನಾನಕ್ಕೆ ಹೋಗಿದ್ದ, ಅವನಿನ್ನೂ ಬಂದಿದ್ದಿಲ್ಲ. ಹಾಗಾಗಿ ನನಗೆ ಅಚ್ಚ ಆಶೀರ್ವಾದ ಮಾಡಿದರು. ಅದಾದಮೇಲೆ ಇನ್ನು ಮಿಥುನ್ ಫ್ರೆಶ್ ಅಪ್ ಆಗಿ ಇನ್ನೇನು ಕೆಲಸಕ್ಕೆ ಹೊರಡಬೇಕು ಅಷ್ಟೊತ್ತಿಗೆ ಅಚ್ಚ ಕರೆದು ಅವನಿಗೂ ಸಹ ಆಶೀರ್ವಾದ ಮಾಡಿದರು. ಅದಾದಮೇಲೆ ನಮಗೆ ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ನಮ್ಮ ಶ್ರೇಯಾಂಶನ ಎದ್ದೊಳಿಸೋದು. ಅವನಂತೂ ಅಮ್ಮನಿಗೆ ಹೊಡೆದು ಮಾಡಿದ್ದಾನೆ. ಬೆಳಗ್ಗೆ ಕಣಿ ನೋಡೋಕೆ ಕರ್ಕೊಂಬಂದಾಗ ಕಣ್ಣು ಸಹ ಬಿಡ್ತಿಲ್ಲ. ನಾವು ಏನು ತಿಪ್ಪರ್ಲಾಗ ಹೊಡೆದ್ರು ಅವ್ನು ಕಣಿ ನೋಡೋಕ್ಕೆ ರೆಡಿನೇ ಇದ್ದಿಲ್ಲ. ಅಲ್ಲಿ ನೋಡು, ಆನೆ ಬಂದಿದೆ, ಕೃಷ್ಣ ಬಂದಿದೆ, ಏನು ಹುಳ ಬಂದಿದೆ, ಅದು ಇದು ಅಂತ ಏನು ಮಾಡಿದ್ರು ಅವನಂತೂ ತಿರ್ಗಕ್ಕೆ ರೆಡಿ ಇದ್ದಿಲ್ಲ. ಮತ್ತು ಲಾಸ್ಟ್ ಇದ್ದಿದ್ದು ನಮಗೆ ಒಂದೇ ಆಪ್ಷನ್ನು, ಅವ್ರ ಅಕ್ಕ ಅಣ್ಣ ಬಂದಿದ್ದಾರೆ ಅಂದರೆ ತಿರ್ಗ್ಬೋದೇನೋ ನೋಡಿ ಅಂದ ತಕ್ಷಣ ಅದನ್ನ ಹೇಳಿದ ತಕ್ಷಣ ನೋಡಿಬಿಟ್ಟು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಮಲ್ಕೊಳ್ಬೇಕು, ನನ್ನ ಬಿಡು ಅಂತೇಳ್ಬಿಟ್ಟು ಅಮ್ಮನಿಗೆ ಗಟ್ಟಿ ತಬ್ಬಿಡ್ಕೊಂಡು ಮಲಗ್ತಾ ಇದ್ದ. ಅದಕ್ಕೆ ಅಮ್ಮ ಒಂದೊಂದು ಸತಿ ನೋಡು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊ, ಏನಾದರೂ ಪ್ರಾರ್ಥನೆ ಮಾಡ್ಕೊ ಅಂತ ಎಷ್ಟು ಇದು ಮಾಡಿದ್ರು ಅಮ್ಮನಿಗೆ ಹೊಡೆದು ನಾನು ನೋಡೋದಿಲ್ಲ, ನನಗೆ ನಿದ್ದೆ ಬರ್ತಿದ್ದೆ, ನಂಗೆ ಮಲಸು ಅಂತ ಇದು ಹಠ ಮಾಡ್ತಿದ್ದ. ಹಾಗಾಗಿ ನಾನು ಸಾಕು ಬಿಡಿಯಮ್ಮ ಅವನಿಗೆ ಮಲಗ್ಸೋಣ, ಆಮೇಲೆ ನೋಡ್ತಾನೆ ಅಂತ. ಇಲ್ಲ, ಅವ್ನು ನೋಡಲಿ, ನೀಟಾಗಿ ನೋಡಲಿ ಅಂತ ಹೇಳ್ಬಿಟ್ಟು ಅಮ್ಮ ಪಾಪ ತುಂಬಾ ಸರ್ಕಸ್ ಮಾಡಿ ಹಾಗೋ ಹೀಗೋ ಕಣಿನೆಲ್ಲ ತೋರಿಸಿದ್ರು. ಗೈಸ್, ನಾನು ಆವಾಗಲೇ ಹೇಳಕ್ಕೆ ಮರ್ತೆ, ಈ ಕಣಿಯಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಇಟ್ಟಿದ್ದೀವಲ್ಲ, ಅದೇ ನಮ್ಮ ಈ ಹಬ್ಬಕ್ಕೆ ತುಂಬಾ ಮೇನ್ ಇಂಪಾರ್ಟೆಂಟ್. ಏನೂ ಇಲ್ಲ ಅಂದರೆ ಆ ಹೂ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಫಸ್ಟು ಪ್ರಮೋದ್ ಅವ್ರಿಗೆ ಅಮ್ಮ ಆಶೀರ್ವಾದ ಮಾಡಿದ್ರು. ನೆಕ್ಸ್ಟು ಮಿಥುನಿಗೆ ಆಶೀರ್ವಾದ ಮಾಡಿದರು. ಮಿಥುನ್ ನಗಾಡ್ಕೊಂಡು ಹೋಗ್ತಾ ಇದ್ದ. ಈ ಕಾಮಿಡಿ ಥರ ಅನಿಸುತ್ತೆ, ನಂದು ವೀಡಿಯೋ ಮಾಡಬೇಡಿ ಅಂತ, ಆದರೂ ನಾನು ವೀಡಿಯೋ ಮಾಡಿಟ್ಕೊಂಡೆ. ನೆಕ್ಸ್ಟ್ ಅಮ್ಮು ಕುಟಿ ಬಂದಿದ್ದು. ಅದಕ್ಕೆ ಅಮ್ಮು ಕುಟಿಗೆ ಅಮ್ಮ
ಆಶೀರ್ವಾದ ಮಾಡಿದರು. ಅದಕ್ಕೆ ಅಮ್ಮುಕುಟಿ ನಾನು ಸನ್ನಿಗೆ ಆಶೀರ್ವಾದ ಮಾಡಬೇಕು ಅಂತ ಅಮ್ಮುಕುಟಿ ಶ್ರೇಯಾಂಶಿಗೆ ಆಶೀರ್ವಾದ ಮಾಡಿ. ಇವಾಗಷ್ಟೇ ನಾವು ಟೆಂಪಲಿಗೆ ಬಂದ್ವಿ ನೋಡಿ, ಅಣಕೈ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ದೇವ್ರ ದರ್ಶನ ಮಾಡೋಣ. ಓಕೆ, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಹಾಯ್ ಹಾಯ್ ಯಾಕೆ ಇದೆ ಹಾಯ್. ಇವಾಗಷ್ಟೇ ಟೆಂಪಲಿಂದ ಮನೆಗೆ ಬಂದ್ವಿ. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು. ಹಬ್ಬ ಅಂದ ಸ್ಪೆಷಲ್ ಏನಾದರೂ ಮಾಡಲೇಬೇಕಲ್ಲ, ಹಾಗಾಗಿ ಇವತ್ತು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ತಿದ್ದೀವಿ. ಏನೇನೆಲ್ಲ ಸ್ಪೆಷಲ್ ಪ್ರಿಪೇರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇವತ್ತು ಏನು ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಯಾಕಂದರೆ ನಾವೇ ಮನೆಯವರೇ ಇರೋದಲ್ಲ, ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಐಟಮ್ಸ್ ಮಾಡ್ತಾಯಿದ್ದೀವಿ. ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಪ್ರಿಪೇರ್ ಮಾಡ್ಕೊಳೋಣ ಬನ್ನಿ. ರೈಸ್ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಮ್ಮ ಸಾಂಬಾರಿಗೆ ಮಸಾಲೆ ಪ್ರಿಪೇರ್ ಮಾಡ್ತಿದ್ದಾರೆ. ನಾನು ಇವಾಗ ಬಜ್ಜಿಗೆ ನೋಡಿ ಹಿಟ್ಟು ರುಬ್ಬಿಟ್ಕೊಂಡಿದ್ದೀವಿ. ಅದನ್ನು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬಜ್ಜಿ ಮಾಡಬೇಕು. ಪಾಯಸ ಆಲ್ರೆಡಿ ಆಗಿದೆ. ಪಾಯಸ ಇಲ್ಲಕ್ಕಿದ್ದೀವಿ ಅಮ್ಮ. ಪಾಯಸ ಇಲ್ಲ ಆಗಿದೆ ನೋಡಿ, ಕಾಣಿಸ್ತಿದೆಯಾ? ಇದು ಮತ್ತೆ ಅನ್ನ, ಪಲ್ಯ, ಪಾಯಸ, ಸಾಂಬಾರ್, ಮತ್ತೇನಿದಮ್ಮ ಬಜ್ಜಿ. ಇದಿಷ್ಟೇ ನಮ್ಮ ಇವತ್ತು. ಉಪ್ಪಿನಕಾಯಿ, ಹಪ್ಪಳ ಅಷ್ಟೇ. ಮತ್ತೆ ಇನ್ನೊಂದು ಮಜ್ಜಿಗೆ ಸಾಂಬಾರ್. ಅದಾದರೆ ಮಧ್ಯಾಹ್ನದ ಊಟ ಕಂಪ್ಲೀಟ್. ಇವಾಗ ಅಡುಗೆ ಎಲ್ಲ ಮುಗಿಸಿ ತೋಟಕ್ಕೆ ಬಂದಿದ್ದೀವಿ. ಬಾಳೆ ಎಲೆ ಕುಯ್ಕೊಂಡು ಹೋಗೋಣ ಅಂತ. ನಮ್ಮ ಜೊತೆ ಇವನು ಬಂದಿದ್ದಾನೆ ತರಲೆ ಮಾಡೋಕ್ಕೆ. ದೂರ ನಿಕ್ಕಮ್ಮ. ಓಕೆ, ಇವಾಗ ಊಟಕ್ಕೆ ಕೂತ್ಕೊಂಡ್ವಿ. ಅಮ್ಮನ ನೈಟಿ ಕಲರು ಎಲೆ ಕಲರ್ ಸೇಮ್ ಕಾಣ್ತಿದೆ. ಎಷ್ಟು ಎದ್ದು ಕಾಣ್ತಿದೆ ನೋಡಿ. ಹಾಂ, ಇವಾಗ ಏನು ಹಾಕ್ತಿರೋದಮ್ಮ? ಉಪ್ಪಿನಕಾಯಿ. ಈಗ ಅಮ್ಮ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ಫಸ್ಟು ಪುಳಿಂಜಿ, ಸೆಕೆಂಡ್ ಉಪ್ಪಿನಕಾಯಿ. ಉಪ್ಪಿನಕಾಯಿ നിങ്ങൾ ತಿನ್ನಂಡ? ಇವಾಗ ಬಜ್ಜಿ. ಸನಿ, ಉಪ್ಪಿನಕಾಯಿ ತಿನ್ನೋಡು ಹೆಂಗಿದೆ ಪುಳಿಂಜಿ? ಹಾಂ, ನೆಕ್ಸ್ಟ್ ಇವಾಗ ಆಗ್ತಿರೋದು ಪಲ್ಯ. ಹಲಸಂಡೆ ಅಲ್ಲಮ್ಮ? ಹಲಸಂಡೆ ಪಲ್ಯ ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಅಚ್ಚಮ್ಮಗೆ ಹೇಳಿ ಸೂಪರ್ ಇದೆ ಅಂತ. ನೆಕ್ಸ್ಟ್ ಪಾಯಸ. ಮೋರುಗರಿಯಾ? ಓಕೆ. ಇವಾಗ ಮಜ್ಜಿಗೆ ಸಾರು. ಮಜ್ಜಿಗೆ ಸಾರು ಬಿಸಿನಾ? ಏನದು ಇವಾಗ ಅಚ್ಚಮ್ಮ ಹಾಕಿದೇನು? ಮಜ್ಜಿಗೆ ಸಾರು. ಪಾಯಸ, ಪಪ್ಪಡ. ಲಾಸ್ಟ್ ಪಾಯಸನಾ? ಚೆನ್ನಾಗಿದೆಯಾ? ಪೂರಿ.
ಸಾರು ಬಾಳೆಹಣ್ಣು ಪಾಯಸ ಅನ್ನ ಸಾಂಬಾರ್ ಇದಿಷ್ಟು ಐಟಮ್ ಮಾಡಿಟ್ಟಿದ್ದು ಅದನ್ನ ಊಟ ಮಾಡೋಣ ಅಂತ ಅನ್ಕೊಂಡ್ವಿ. ಪ್ರಮೋದ್ ಅವರು ಏನೋ ವರ್ಕ್ ಇದೆ ಅಂತ ಹೋದ್ರು, ಹಾಗಾಗಿ ಅಚ್ಚ ಶ್ರೇಯಾಂಶ್ ನಾನು ಅಮ್ಮ ಕೂತ್ಕೊಂಡು ಊಟ ಮಾಡಿದ್ವಿ. ಅದನ್ನೆಲ್ಲ ನೀವು ಶಾರ್ಟ್ಸ್ ಅಲ್ಲಿ ನೋಡಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಮೋದ್ ಅವ್ರಿಗೂ ಮಿಥುನ್ಗೂ ಇಬ್ಬರಿಗೂ ವರ್ಕ್ ಇದ್ದಿದ್ದರಿಂದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಿಲ್ಲ. ಹಾಗಾಗಿ ರಾತ್ರಿ ಅದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳ್ಬಿಟ್ಟು ಈಗ ಊಟಕ್ಕೆ ಕೂತಿದ್ದೀವಿ. ಇವತ್ತು ನೈಟ್ ಸ್ಪೆಷಲ್ ಏನಪ್ಪ ಅಂದರೆ ಗೀ ರೈಸ್, ಚಿಕನ್ ಕರಿ ಹಾಗೆ ಕಬಾಬ್. ಪ್ರಮೋದ್ ಅವ್ರು ಮಧ್ಯಾಹ್ನನೇ ಹೇಳಿದರು ಕಬಾಬ್ ಮಾಡಬೇಕು ಅಂತ, ಹಾಗಾಗಿ ಅವರಿಗೋಸ್ಕರ ಮತ್ತು ನಮ್ಮ ಶ್ರೇಯಾಂಶ್ಗೂ ಇಷ್ಟಪಡ್ತಾನೆ ಅಂತ ಕಬಾಬ್ ಮಾಡಿದ್ವಿ. ಇವತ್ತಿನ ಕಿವಿ ಮಾತು: ಆತ್ಮವಿಶ್ವಾಸ ಹೊಂದಿದ್ದರೆ ಸಾಕು, ಎಂಥ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.